ಅವೈಜ್ಞಾನಿಕ ಕಾಮಗಾರಿಗೆ ಮೊದಲ ಬಲಿಯಾಗಿದೆ. ಹುಬ್ಬಳ್ಳಿ ಅವೈಜ್ಞಾನಿಕ ಫ್ಲೈಓವರ್ ಕಾಮಗಾರಿಗೆ ಮೊದಲ ಬಲಿಯಾಗಿರೋದ್ರ ಡೀಟೇಲ್ಸ್ ಇದು. ಕಾಮಗಾರಿ ವೇಳೆ ರಾಡ್ ಬಿದ್ದು ಎಎಸ್ಐ ಗಾಯಗೊಂಡಿದ್ರು. ಅವರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಈ ಘಟನೆ ತೀರಾ ಇತ್ತೀಚೆಗೆ ಆಗಿತ್ತು. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಎಎಸ್ಐ ಸಾವನ್ನಪ್ಪಿದ್ದಾರೆ. ಸೆಪ್ಟೆಂಬರ್ 10ನೇ ತಾರೀಕು ಅಂದರೆ ಒಂದು 4-5 ದಿನಗಳ ಹಿಂದೆ ಆಗಿತ್ತು. ಕೋರ್ಟ್ ವೃತ್ತದ ಬಳಿ ತಲೆ ಮೇಲೆ ರಾಡ್ ಬಿದ್ದು ಗಂಭೀರವಾಗಿ ಎಎಸ್ಐ ಗಾಯಗೊಂಡಿದ್ರು. ಅವೈಜ್ಞಾನಿಕ ಕಾಮಗಾರಿ ಯಾವ ಮಟ್ಟಕ್ಕೆ ನಡೀತಾ ಇದೆ ಅನ್ನೋದು ಕೂಡ ನಾವು ಹೇಳಿದ್ವಿ. ಆಮೇಲೆ 320 ಕೋಟಿ ವೆಚ್ಚದಲ್ಲಿ ನಡೀತಿರುವಂತಹ ಕಾಮಗಾರಿ ಸಮರ್ಪಕವಾಗಿ ವೈಜ್ಞಾನಿಕತೆಯಿಂದ ಕೂಡಿಲ್ಲ ಅನ್ನೋ ಆರೋಪಗಳು ಕೇಳಿ ಬಂದ ಬೆನ್ನಲ್ಲೇ ಈ ದುರಂತ ಸಂಭವಿಸಿತು. ಈಗ ಈ ದುರಂತಕ್ಕೆ ಸಂಬಂಧಪಟ್ಟಂತೆ ಮೊದಲ ಬಲಿಯಾಗಿರೋದು ಅತ್ಯಂತ ದಾರುಣಕಾರಿಯಾಗಿರುವಂತಹ ವಿಚಾರ ಆಗ್ತಾ ಇದೆ. ಸೆಪ್ಟೆಂಬರ್ 10ನೇ ತಾರೀಕು ಕೋರ್ಟ್ ವೃತ್ತದ ಬಳಿ ಫ್ಲೈಓವರ್ ಕಾಮಗಾರಿ ವೇಳೆ ದುರ್ಘಟನೆ ನಡೆಯಿತು. ತಲೆ ಮೇಲೆ ರಾಡ್ ಬಿದ್ದು ಗಂಭೀರವಾಗಿ ಎಎಸ್ಐ ಗಾಯಗೊಂಡಿದ್ರು. ಅವರನ್ನು ಚಿಕಿತ್ಸೆಗೆ ದಾಖಲಿಸಲಾಗಿತ್ತು. ಸಾವು ಬದುಕಿನ ಮಧ್ಯೆ ಅವರು ಹೋರಾಟವನ್ನು ಮಾಡ್ತಾ ಇದ್ರು. ಅಂತಿಮವಾಗಿ ಚಿಕಿತ್ಸೆ ಫಲಕಾರಿಯಾಗಿಲ್ಲ ಮತ್ತು ಅವೈಜ್ಞಾನಿಕ ಕಾಮಗಾರಿಯ ಬಗ್ಗೆ ಮತ್ತಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಹೇಗೆ ಅಲ್ಲಿ 320 ಕೋಟಿ ವೆಚ್ಚದಲ್ಲಿ ನಡೀತಾ ಇರುವಂತಹ ಕಾಮಗಾರಿ ಒಂದು ಆಮೆಗತಿಯಲ್ಲಿ ನಡೀತಾ ಇದೆ, ಇನ್ನೊಂದು ಕಳಪೆ ಮಟ್ಟದ್ದು ಅಂತ ಕೂಡ ಹೇಳಲಾಗ್ತಾ ಇದೆ. ಅಟ್ ದ ಸೇಮ್ ಟೈಮ್ ಅವೈಜ್ಞಾನಿಕವಾಗಿ ಕೂಡ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇದೆ.